ಬಿಜೆಪಿಯ ಸ್ಟೇಟ್ ಪ್ರೆಸಿಡೆಂಟ್ ಆಗಿರುವಂತಹ BS ಯಡಿಯೂರಪ್ಪರ ಸುಪುತ್ರ BY ವಿಜಯೇಂದ್ರ ನೋಡಲೇಬೇಕಾದಂತಹ ಸ್ಟೋರಿ. ರಾಜ್ಯದ ಎಲ್ಲ ಬಿಜೆಪಿ ಬೆಂಬಲಿಗರು ಕೂಡ ಗಮನಿಸಬೇಕಾದಂತಹ ಒಂದು ಸುದ್ದಿ. ಭಾಜಪ ಪಕ್ಷದ ಎಲ್ಲ ಕಾರ್ಯಕರ್ತರು ಗಮನಿಸಲೇಬೇಕು. ವಿಜೇಂದ್ರ ವಿರುದ್ಧ ಸೋಮಣ್ಣ ಟಾಂಗ್. ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರ ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ. ರಾಜ್ಯ ಬಿಜೆಪಿಯಲ್ಲೇ ಪರವಿರೋಧದ ಚರ್ಚೆಗಳು ಜೋರಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ವಿ ಸೋಮಣ್ಣ ಅವರ ಹೆಸರು ಕೂಡ ಕೇಳಿ ಬರ್ತಿದೆ. ಈ ಬಗ್ಗೆ ಮಾತಾಡಿದ ವಿ ಸೋಮಣ್ಣ ಅವರು 2 ಕಡೆ ಸೋತವನಿಗೆ 3ನೇ ಕಡೆ ಟಿಕೆಟ್ ಕೊಟ್ಟರು. ತುಮಕೂರು ಜನ ನನ್ನ ಕೈ ಹಿಡಿದ್ರು, ಕೇಂದ್ರದಲ್ಲಿ ಮಂತ್ರಿಯಾಗಿದ್ದೇನೆ, ಜನರ ವಿಶ್ವಾಸಕ್ಕೆ ಋಣಿಯಾಗಿರುವೆ ಎಂದ ಸೋಮಣ್ಣ. ರಾಜ್ಯಾಧ್ಯಕ್ಷ ಸ್ಥಾನದ ಬಗ್ಗೆ ಮಾಹಿತಿ ಇಲ್ಲ ಎನ್ನುತ್ತಲೇ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ಎಲ್ಲರಿಗಿಂತ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ದೇಶ ದೊಡ್ಡದು. ಪ್ರಧಾನಿ ಅವರು ನನಗೆ ದೊಡ್ಡ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ರಾಜ್ಯಾಧ್ಯಕ್ಷ ಸ್ಥಾನದ ಬಗ್ಗೆ ಮಾಹಿತಿ ಇಲ್ಲ. ವಿ ಸೋಮಣ್ಣ ಪರೋಕ್ಷವಾಗಿ ರಾಜ್ಯಾಧ್ಯಕ್ಷ ಪಟ್ಟದ ಮೇಲೆ ಅವರಿಗೆ ಮೋಹ ಇಲ್ಲ ಅಂತ ಹೇಳೋದಕ್ಕಾಗಲ್ಲ ವಿ ಸೋಮಣ್ಣರಿಗೆ. ಇನ್ನು ಕೇಂದ್ರದ ಮಂತ್ರಿ ಆಗಿದ್ದುಕೊಂಡೇ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಅನುಭವಿಸಬಹುದಾ ಅಂತ ಕೇಳಿದ್ರೆ ಅದು ಬಿಜೆಪಿ ಸಾಧ್ಯ ಇದೆ. 2-3 ಖಾತೆಗೆ ಏನು ತೊಂದರೆ ಇಲ್ಲ. ಬಿಜೆಪಿ ಏಕಾದ್ಮಿಗೂ ಏನದು ಸ್ಥಾನ ಅಂತೇನು ಇಲ್ಲ, ಇದೆ. ಬಟ್ ಅದನ್ನ ಕಟ್ಟುನಿಟ್ಟಾಗಿ ಏನು ಪಾಲಿಸುವಂತಹ ಪದ್ಧತಿ ಅಲ್ಲಿಲ್ಲ, ಪಕ್ಷದಲ್ಲಿಲ್ಲ. ಹಾಗಾಗಿ ವಿ ಸೋಮಣ್ಣ ರಾಜ್ಯದ ಅಧ್ಯಕ್ಷರಾದರೆ ಜಾತಿ ಲೆಕ್ಕಾಚಾರದಲ್ಲಿ ವಿ ಸೋಮಣ್ಣರಿಗೆ ಏನಾದರೂ ಆ ಪಟ್ಟ ಸಿಕ್ಕಿದ್ರೆ ಇಲ್ಲಿ ಅಸಮಾಧಾನಗಳು ಭುಗಿಲೇಳಬಹುದು, ಅತೃಪ್ತ ಆತ್ಮಗಳ ಸಂಖ್ಯೆ ಹೆಚ್ಚಾಗಬಹುದು. ಇನ್ನು BY ವಿಜೇಂದ್ರರ ಸ್ಥಾನ ಬದಲಾವಣೆಯ ವಿಚಾರವಾಗಿ ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಚರ್ಚೆಗಳಾಗಿತ್ತು. ಅವರ ವಿರುದ್ಧ ಸಾಂಪ್ರದಾಯಿಕವಾಗಿ ಸಮರ ಸಾರಿದ್ದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಆ ಸಮರದಲ್ಲಿ ಸೋತ್ರೋ, ಆ ಸಮರದಲ್ಲಿ ಗೆದ್ರೋ ಗೊತ್ತಿಲ್ಲ, ಬಟ್ ಮಕಾಡೆ ಮಲಗಿದ್ದಾರೆ. ಸೊ ವಿ ಸೋಮಣ್ಣ ಕೂಡ ಪರೋಕ್ಷವಾಗಿ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ನನಗೆ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ ಅಂತ ಹೇಳಿ 1-2 ಸಾಲನ್ನ ಹೇಳಿ ಅಲ್ಲಿಂದ ಅಪ್ರತ್ಯಕ್ಷರಾಗಿದ್ದಾರೆ. ಸೊ ಮೊದಲು ನಾನು ಅನ್ನೋದನ್ನ ಬಿಡಬೇಕು. ರಾಜ್ಯಾಧ್ಯಕ್ಷ ಸ್ಥಾನದ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ. ಈ ವಿಷಯದಲ್ಲಿ ಯಾವ ಶಾಸಕರು ನನ್ನ ಪರ ಮಾತಾಡಿದ್ದಾರೋ ಅವರಿಗೆಲ್ಲ ನಾನು ಆಭಾರಿಯಾಗಿದ್ದೇನೆ. ನಾನು ಅನ್ನೋದನ್ನ ಬಿಡಬೇಕು ಅಂತ ಯಾರಿಗೆ ಹೇಳಿದ್ದೀರು? ವಿಜೇಂದ್ರರಿಗೆ ಹೇಳಿದ್ರ? ಪಕ್ಷದಲ್ಲಿ ಎಷ್ಟು ಬಣ ಇದೆಯೋ ಗೊತ್ತಿಲ್ಲ. ಇಲ್ಲಿ ಒಳ್ಳೆಯತನಕ್ಕೆ ಮಾತ್ರ ಬೆಲೆ ಸಿಗೋದು. ಯಾರೇ ಆದ್ರೂ ಸರಿ, ನಾನು ಅನ್ನೋದನ್ನ ಮೊದಲು ಬಿಡಬೇಕು. ಇಲ್ಲಿ ಪಕ್ಷಕ್ಕಿಂತ ದೊಡ್ಡವರು ಯಾರೂ ಇಲ್ಲ ಎನ್ನುವ ಮೂಲಕ ವಿಜೇಂದ್ರಗೆ ಟಾಂಗ್ ಕೊಟ್ಟ ಸೋಮಣ್ಣ. ಇದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಗಮನಿಸಬೇಕಾದಂತ ಒಂದು ಸುದ್ದಿ. ವಿ ಸೋಮಣ್ಣ ಕೊಟ್ಟಂತ ಪರೋಕ್ಷ ಟಾಂಗ್ ನಿಜಕ್ಕೂ ಕೂಡ ರಾಜಕೀಯ ವಲಯದಲ್ಲಿ ಬಹಳಷ್ಟು ಚರ್ಚೆಗೂ ಕೂಡ ಕಾರಣವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.